ನಾವು ಕೆಂಗೇರಿಗೆ ಹೋದ್ರು ನಮಗೆ ಡ್ಯೂಟಿ ಕೊಡ್ಬೇಕು. ಕೆಂಗೇರಿಲಿ ಯಾರಿಗೂ ಡ್ಯೂಟಿ ಬೀಳಲ್ಲ. ಕೆಂಗೇರಿ ಇದು ನೆಲಮಂಗಲ ಇಲ್ಲೆಲ್ಲ ಏನಂದೆ ಅಂದ್ರೆ ನಾವು ಐಡಿಯಾ ಆ ಥರ ಮಾಡ್ಕೋಬೇಕು. ಯೂಟ್ಯೂಬ್ ಮಾಡ್ತಾ ಇದ್ದೆ, ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರುತ್ತೆ, ಎಷ್ಟು ತಗೋತೆ, ಎಷ್ಟು ಕಳಿಸ್ತೀವಿ? 10 ಲಕ್ಷ ರೂಪಾಯಿ ಹಾಕ್ಯಂಡು ರೋಡಲ್ಲಿ ಮಲ್ಕೋದಕ್ಕಿಂತ ಆರಾಮಲ್ಲಿ ಒಂದು 500-600 ದುಡ್ಕೊಂಡು ಊರಲ್ಲಿ ಇರೋಣ. ಈಗ ಒಂದು ಸ್ವಲ್ಪ ಸಮಸ್ಯೆ ಇದೆ, ಹಂಗಾಗಿ ಬೆಂಗಳೂರಲ್ಲಿ ಈಗ 10 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಕಣ್ಣೀರು ಹಾಕ್ತಾ ಕುಂತಿರ್ತಾರೆ ಒಂದೊಂದು ಏರಿಯಾದಲ್ಲಿ. ಯಾಕಂದ್ರೆ ಡ್ಯೂಟಿಗಳಿಗೆ ಬೀಳ್ತಾ ಇರಲ್ಲ. ಏನಾಗಲಿ ಮುಂದೆ ಸಾಗುನಿ. ಈಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿರಲ್ಲ, ಯಾವ ಕಾರಣಕ್ಕೆ ಸ್ಟಾರ್ಟ್ ಮಾಡಿದ್ದು? ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಆಗ್ಲಿ? ಹೆಲ್ಪ್ ಆಗಿ. ಈಗ ನಾನು ಈಗ ನೋಡಿ, ನೀವು ನಂಬಲ್ಲ, ಒಬ್ಬೊಬ್ರು ಇದನ್ನ ನೋಡಿದ್ರೆ ಬೇಜಾರ ಮಾಡ್ಕೋಬಹುದು, ನಮ್ಮಲ್ಲಿ ಚೆಕ್ ಮಾಡ್ಕೋಬಹುದು. ಈಗ 10 ಲಕ್ಷ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಕಣ್ಣೀರು ಹಾಕ್ತಾ ಕುಂತಿರ್ತಾರೆ ಒಂದೊಂದು ಏರಿಯಾದಲ್ಲಿ. ಯಾಕಂದ್ರೆ ಡ್ಯೂಟಿಗಳಿಗೆ ಬೀಳ್ತಾ ಇರಲ್ಲ. ಏನಂದ್ರೆ ಅವು ಎಲ್ಲ ಪ್ಲಾನಿಂಗ್ ಏನಂದ್ರೆ 500 ಒಂದು 3ರಿಂದ 4 ಡ್ಯೂಟಿ ಒಡೆಯನ್ ಸಿಗ್ತಾವ ಅಂತ. ಆ ಡ್ಯೂಟಿ ಎಲ್ಲವೂ 500 ಸಿಗಲ್ಲ. ಪ್ರತಿಯೊಂದು ಮಾಡ್ಕೊಂತ ಹೋದ್ರೆ ಯಾವ ತರ ಡ್ಯೂಟಿ ಮಾಡ್ಬೇಕು. ಈಗ ಸಂಜೆ ಆಯ್ತು, 6 ಗಂಟೆ ಟೈಮು, ಎಲ್ಲಿ ಹೋಗ್ಬಾರ್ದು, ಈ ಟೈಮಾಗಿ ಡ್ಯೂಟಿ ಆನ್ ಮಾಡ್ಬೇಕು, ಅಲ್ಲಿಂದ ಡ್ಯೂಟಿ ಯಾವ ಟೈಮಲ್ಲಿ ತಗೊಂಡ್ ಹೋಗ್ಬೇಕು, ಅದೇ ನಮ್ಮ ವಿಡಿಯೋದಲ್ಲಿ ಇರುತ್ತೆ. ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತಾರೆ ಕ್ಯಾಬ್ ರಿಲೇಟೆಡ್. ಅದನ್ನೇ ನಾವು ಮಾಡೋದ್ ನೋಡಿ ಇನ್ನೊಂದು 4 ಜನ ಮಾಡ್ತಾರೆ, ಖುಷಿ ಅಷ್ಟೇ. ಈಗ ತುಂಬಾ ಜನ ಕೇಳಿರ್ಬೋದು, ಯೂಟ್ಯೂಬ್ ಮಾಡ್ತಾ ಇದ್ದೆ, ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರುತ್ತೆ, ಎಷ್ಟು ತಗೋತೆ, ಎಷ್ಟು ಕಳಿಸ್ತೀವಿ? ಇಲ್ಲ, ಯೂಟ್ಯೂಬ್ ಪೇಮೆಂಟ್ ಇನ್ನೇನು ಬರಕ್ ಸ್ಟಾರ್ಟ್ ಆಗಿತ್ತು. ಎದಕ್ಕೆ ಆಫ್ ಮಾಡಿದೆ ಅಂದ್ರೆ ಅದೇ ನಾನು ಹೇಳಿದ್ನಲ್ಲ ನಿಮಗೆ, ಇನ್ನೊಬ್ರು ಈಗ ಅಲ್ಲಿ ಸುಮ್ಮನೆ ವೇಸ್ಟ್ ಆಗ್ತದೆ ಜೀವನ. ಅಲ್ಲಿ ಜಾಸ್ತಿ ಮಾಡಿಬಿಟ್ರು ಒಂದೇ ಸರಿಗೆ ಟೆನ್ಷನ್ಗಳು, ಅಲ್ಲಿ ಟಾರ್ಚರ್ಗಳಿಗೆ ದುಡಿಯಕ್ ಆಗ್ಲಿಲ್ಲ ಅಲ್ಲ. ಅವ್ರ ಕಡೆಯಿಂದ ನಮ್ಮ ಸಬ್ಸ್ಕ್ರೈಬರ್ ಹೋದವರಾದ್ರೂ ರೆಸ್ಪೆಕ್ಟ್ ಸಿಗ್ಲಿಲ್ಲ ಅವ್ರಿಗಾದ್ರು. ಅವ್ರು ನನ್ನ ಇದ್ರಿಗೆ ಬಂದು ಹೇಳಿದ್ರು ಈ ತರ ಬಂದ್ರು ಅಂತ. ಅದಕ್ಕೆ ಹಂಗಾಗಿ ಯೂಟ್ಯೂಬ್ ಚಾನಲ್ ಅವಾಗ ಬಂದ್ ಮಾಡಿದ್ನಲ್ಲ, ಹಂಗಾಗಿ ಏನು ಇದಿಲ್ಲ, ಇನ್ಕಮ್ ಏನು ತಗೊಂಡಿಲ್ಲ. ಈಗ ಮತ್ತೆ ರೀಓಪನ್ ಮಾಡಿದೀವಿ, ಇನ್ನು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಜರ್ನಿ. ಅಂದ್ರೆ ನಿಮ್ಗೆ ಯೂಟ್ಯೂಬ್ ರೆವಿನ್ಯೂಗಿಂತ ಅಪ್ಡೇಟ್ ಕೊಡೋದು ಹೆಚ್ಚು? ಹಾ, ಮಾಡ್ಲಿ, ಈ ಸುಮ್ನೆ ಮಾಡೋದಲ್ಲ. ಈಗ ಯೂಟ್ಯೂಬ್ ಸುಮ್ನೆ ಮಾಡೋದಕ್ಕಿಂತ ಅಪ್ಡೇಟ್ ಮಾಡೋಣ. ಎಷ್ಟೋ ಜನ ಈಗ ಒಂದೊಂದ್ ಏರಿಯಾಕ್ ಹೋದ್ರೆ ಡ್ಯೂಟಿನೇ, ಈಗ ಸಪೋಸ್ ಎಲ್ರಿಗೂ ಗೊತ್ತಿರುತ್ತೆ ಓಲಾದಲ್ಲಿ ಡ್ಯೂಟಿನೇ ಬೀಳಲ್ಲ ಅನ್ಕಂತಾರೆ. ನಾವು ಚೆನ್ನಾಗಿ ಕೊಡ್ತಾರೆ, ಅದು ಪ್ರಮೋಷನ್ಕಿಂತ ಅನ್ನೋಕೇನು ಚೆನ್ನಾಗಿ ಮಾಡ್ಬೇಕಷ್ಟೇ. ನಾವು ಹೆಂಗ್ ಮಾಡ್ತೀವೋ, ಯಾವ ಆ್ಯಪಲ್ಲಿ ಹೆಂಗ್ ಮಾಡ್ತೀವೋ ಅದ್ರ ಮೇಲೆ ಇದು ಡಿಪೆಂಡ್. ಓಕೆ, ಚೆನ್ನಾಗಿ ಅಂದ್ರೆ ಪ್ರತಿಯೊಂದು ಡ್ಯೂಟಿ ತಗೊಂಡು ಕಸ್ಟಮರ್ ರೆಸ್ಪೆಕ್ಟ್ ಕೊಟ್ಕೊಂಡು ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಸೆಟ್ ಆಗ್ಬಿಡುತ್ತೆ, ಇಷ್ಟು ಮಾಡ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ನಾವು ಕೆಂಗೇರಿಗೆ ಹೋದ್ರು ನಮಗೆ ಡ್ಯೂಟಿ ಕೊಡ್ಬೇಕು. ಕೆಂಗೇರಿಲಿ ಯಾರಿಗೂ ಡ್ಯೂಟಿ ಬೀಳಲ್ಲ. ಕೆಂಗೇರಿ ಇದು ನೆಲಮಂಗಲ ಇಲ್ಲೆಲ್ಲ ಏನಂದೆ ಅಂದ್ರೆ ನಾವು ಐಡಿಯಾ ಆ ಥರ ಮಾಡ್ಕೋಬೇಕು. ಎಲ್ಲಿಗೆ ಹೋದ್ರು ನನಗೆ ಡ್ಯೂಟಿ ಕೊಟ್ಟಿರ್ಬೇಕು ಆ ಥರ ಐಡಿ. ಎಲ್ಲ ಡ್ಯೂಟಿ ತಗೊಳೋದ್ರಿಂದ, ಎಲ್ಲದು ಡ್ಯೂಟಿ ನಾವು ಮಾಡೋದ್ರಿಂದ ನಾವೆಲ್ಲಿ ಹೋದ್ರು ಡ್ಯೂಟಿ ಕೊಡ್ತಾರೆ. ಓಕೆ, ಹಂಗಾಗಿ ಈಗ ಮುಂದೆ ಪ್ಲಾನ್ ಏನಿದೆ ಅಂತ? ಪ್ಲಾನ್ ಏನಿಲ್ಲ, ಈ ಮೆಟ್ರೋ ಆಗೋದ್ರಾಗೆ ಇದನ್ನ ಏನಾರು ಮಾಡ್ಕೊಂಡು, ಇದು ನಮ್ಮ ಬ್ರದರ್ದ ಗಾಡಿ, ಇದನ್ನ ಓಡಿಸ್ಕೊಂಡು ಇನ್ನೊಂದು ವರ್ಷ ಮೆಟ್ರೋ ಆಗತ್ಲೆ ಸ್ವಲ್ಪ ಊರ್ ಕಡೆಗೆ ಜಂಪ್ ಆಗೋಣ ಅಂತ ಅಷ್ಟೇ. ಓಕೆ, ಸೋಷಿಯಲ್ ಬಿಲ್ಡ್ ಮಾಡ್ಕೊಂಡು ಊರ್ ಕಡೆ ಒಂದ್ ಸ್ವಲ್ಪ ಸೆಟ್ಲ್ ಆಗಿ ಆರಾಮಾಗಿ ಅಲ್ಲಿಂದ ಬೇರೆ ತರ ವಿಡಿಯೋಸ್ ಮಾಡ್ಕೊಂತ ಜಮೀನಲ್ಲಿ ದುಡ್ಕೊಂಡು ಆರಾಮಾಗಿರೋದು ಅಷ್ಟೇ. ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಈಗ 10 ಲಕ್ಷ ರೂಪಾಯಿ ಹಾಕ್ಯಂಡು ರೋಡಲ್ಲಿ ಮಲ್ಕೋದಕ್ಕಿಂತ ಆರಾಮಲ್ಲಿ ಒಂದು 500-600 ದುಡ್ಕೊಂಡು ಊರಲ್ಲಿ ಇರೋಣ. ಈಗ ಒಂದ್ ಸ್ವಲ್ಪ ಸಮಸ್ಯೆ ಇದೆ, ಹಂಗಾಗಿ ಬೆಂಗಳೂರಲ್ಲಿ ದುಡ್ಡು ಸಾಲ್ವ್ ಮಾಡ್ಕೋಬಹುದು, ದೊಡ್ಡ ಕಷ್ಟಗಳೆಲ್ಲ ತೀರಿಸ್ಕೊಂಡು ಹೋಗ್ಬೇಕಂತ ಅಷ್ಟೇ. ಈಗ ಬೆಂಗಳೂರು ಬಗ್ಗೆ ಹೇಳೋದಾದ್ರೆ, ಬೆಂಗಳೂರು ಬಗ್ಗೆ ದುಡಿಬಹುದು. ಈಗ ಎಲ್ಲಿಂದನೇ ಬಂದು ದುಡಿತಾರೆ. ಈಗ ಕೆಲವೊಬ್ರು ಹೇಳ್ತಾ ಇರ್ತಾರೆ, ಕೆಲವೊಬ್ರು ನನ್ನನ್ನು ಕ್ವಶನ್ ಕೇಳಿದಾರೆ, ಎಲ್ಲರೂ ಬಂದು ಮಾಡ್ತಾ ಇದ್ರೆ ನೀವೇ ಮಾಡಕ್ಕಾಗತ್ತೆ ಅಷ್ಟ ಅರ್ನಿಂಗ್ಸ್ ಅಂತ ಒಬ್ರು ಕೇಳಿದಾರೆ. ನಾನು ಹೇಳೋದು ಒಂದೇ, ಈಗ ನಮ್ಮವರಿಗೆ ನಾವು ಹೇಳ್ಕೊಡ್ಲಿಲ್ಲ, ನಾವು ಕನ್ನಡಿಗರಿಗೆ ಹೇಳ್ಕೊಡ್ಲಿಲ್ಲ ಯಾವ ತರ ಮಾಡೋದು ಯಾವ ತರ ಇಲ್ಲ. ನಮ್ಮ ಕನ್ನಡಿಗರಿಗೆ ಹೇಳ್ಕೊಟ್ಟೆ ಅಂದ್ರೆ ಅವ್ರು ಮಾಡ್ತಾರೆ. ಈ ಬೇರೆದವ್ರು ಬಂದ್ಮೇಲೆ ಅವ್ರು ಬಂದ್ರು ಇವ್ರು ಬಂದ್ರು ಅನ್ನೋದಕ್ಕಿಂತ ನಮ್ಮವ್ರಿಗೆ ನಾವು ಹೇಳ್ಕೊಡ್ಬೇಕು ಅಲ್ವಾ. ಈಗ ಫಸ್ಟ್ ಆಫ್ ಆಲ್ ನಮ್ಮವ್ರಿಗೆ ಎಷ್ಟೋ ಜನರಿಗೆ ಗೊತ್ತಿರಲ್ಲ, ಅವ್ರಿಗೆ ನಾವು ಹೇಳ್ಕೊಡ್ಬೇಕು. ನೀವು ತಪ್ಪು ತಿಳ್ಕೊಂಡಿರ, ಈಗ ಹಿಂದಿಯರು ಒಬ್ಬನಿಗೆ ಗೊತ್ತಾದ ಅಂದ್ರೆ ಒಂದು 20 ಜನರಿಗೆ ಹೇಳ್ಕೊಡ್ತಾನೆ ಸರ್, ಮಿನಿಮಮ್ 20 ಜನರಿಗೆ ಹೇಳ್ಕೊಡ್ತಾನೆ. ಯಾಕನ್ನೋದು ನಮ್ಮವ್ರ ಏನ್ ಮಾಡ್ತಾರೆ ಅಂದ್ರೆ ನಮ್ಮವ್ರಿಗೆ ಹೇಳ್ಕೊಡೋ ಮುಂದೆ ಒಂದು ಏನಾರ ಕಮೆಂಟು ಇಲ್ಲ ನಮಗೆ ಏನಾರ ಒಂದು ಹೇಳೋದು, ದುಡಿಯೋದು. ಅದೇ ನಾನು ಹೇಳ್ತಿರೋದು, ಇಲ್ಲಿ ದಮ್ಮಿದ್ದವನ್ ಮಾತ್ರ ಬದುಕಕ್ಕೆ ಸಾಧ್ಯ. ಎಲ್ರು ಬಂದು ದುಡಿತೀನಿ, ನಾನು ಮಾಡ್ತೀನಿ, ಎಲ್ರಿಗೂ ನನ್ನಷ್ಟೇ ಅರ್ನಿಂಗ್ಸ್ ಆಗುತ್ತೆ,
ಅಂದ್ರೆ ಹಂಗೆ ಎಲ್ಲದು ನೀಟಾಗಿತ್ತು, ದುಡಿಬಹುದು, ಇಷ್ಟೇ ಉಳಿಸ್ಬೋದು ಅಂದಿದ್ರೆ ಹುಡುಗಿರ್ ಬರೋದು ಬಂದ್ಬಿಡಿದ್ರು, ಅವ್ರು ಪ್ಯಾಂಟ್ ಹಾಕಿ ಬಂದ್ಬಿಡೋರು, ಅವ್ರು ಸದ್ಗಿ ಮಾಡ್ತಿದ್ರು ಅಲ್ವಾ. ಇದು ಅದೇ ಇದು ನಾನು ಹೆಂಗ್ ದುಡಿಬೇಕು ಏನ್ ಮಾಡ್ಬೇಕು ಅನ್ನೋದೇ ಚಾಲೆಂಜ್ ಇಲ್ಲಿ ಬೆಂಗಳೂರಲ್ಲಿ. ಅದನ್ನ ನಾವು ಮಾಡ್ಬೇಕು ಅಷ್ಟೇ. ಅದನ್ನ ನಿಮ್ ಯೂಟ್ಯೂಬ್ ಚಾನಲ್ ತೋರಿಸ್ಕೊಡ್ತಾ ಇದ್ದೀರಾ? ಅದನ್ನ ತೋರಿಸಿ ವಿತ್ ಪ್ರೂಫ್ ಸಮೇತ ಹೇಳ್ತೀವಿ. ನಿಮ್ ಯೂಟ್ಯೂಬ್ ಚಾನಲ್ ಲಿಂಕ್, ನಿಮ್ಮ ಯೂಟ್ಯೂಬ್ ಚಾನಲ್ ನೇಮು ಹೇಳ್ಬಿಡಿ. ಆಯ್ತು. ಮತ್ತೆ ನಮ್ಮ ಚಾನಲ್ ಅಲ್ಲಿ ಹೇಳ್ದಂಗೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್. ನನ್ನ ಚಾನಲ್ ಹೆಸರು ಬಂದ್ಬಿಟ್ಟು ಹಾವೇರಿ ನಾಗರಾಜ್ ಡ್ರೈವಿಂಗ್ ಲವರ್ ಅಂತ. ಎಲ್ಲರೂ ಯಾರು ಹೊಸ್ದಾಗಿ ಏನಾರ ನನ್ನನ್ನು ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲೆ ಎವ್ರಿ ಡೇ ನನ್ನ ವಿಡಿಯೋ ಅಪ್ಡೇಟ್ಸ್ ಬರ್ತಾನೆ ಇರ್ತವೆ. ಕ್ಯಾಬ್ ಮುಖಾಂತರ ಯಾವ ತರ ಮಾಡೋದು ಅಂತ ನನ್ನ ಕೈಲಾದಷ್ಟು ಹೇಳ್ಕೊಡೋಣ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ರಿ. ಒಬ್ಬ ಕ್ಯಾಬ್ ಡ್ರೈವರ್ ಬೆಂಗಳೂರಲ್ಲಿ ಯಾವ ರೀತಿ ಸಫರ್ ಆಗ್ತಾನೆ, ಯಾವ ರೀತಿ ಅರ್ನ್ ಮಾಡ್ತಾನೆ, ಯಾವ ರೀತಿ ಏನೇನೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ಊರಿಂದ ಬಂದು ಯಾವ ರೀತಿ ಮಾಡ್ತಾನೆ ಅಂತ ನೀವೆಲ್ಲ ತಿಳ್ಕೊಂಡ್ರೆ ಅಂತ ತಿಳ್ಕೊಳ್ತೀನಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಬಯಸಿದ್ದಿಲ್ಲ ಸಿಗದು ಬಾಳಲಿ